ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಇವತ್ತು ನಿಮ್ಮ ಹತ್ರ ಎಲ್ಲರ ಹತ್ರನೂ ಮತ ಕೇಳೋದಕ್ಕೆ ಬರ್ತಾ ಇದ್ದಾರೆ. ಏನ್ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದು ಹೋದ ವರ್ಷ ಏನು ಅಸೆಂಬ್ಲಿ ಚುನಾವಣೆ ಇತ್ತು ಮುಳಬಾಗಿಲು ತಾಲೂಕಿಂದ ಕೋಲಾರ ಜಿಲ್ಲೆಯಿಂದ ಪ್ರಚಾರ ಮಾಡಿದ್ದಕ್ಕೆ ಅದ್ಭುತವಾದಂತ ಒಂದು ಮೆಜಾರಿಟಿ ಕೊಟ್ಟು ಈ ಕೋಲಾರ ಜಿಲ್ಲೆಯ ಜನ, ಈ ಕರ್ನಾಟಕ ರಾಜ್ಯದ ಜನ ಅದ್ಭುತವಾದಂತ ಮೆಜಾರಿಟಿ ಕೊಟ್ಟು ಸರ್ಕಾರ ನಮಗೆ ರಚನೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನೀವೆಲ್ಲರೂ. ಅದೇ ರೀತಿ ಏನು ನೀವು ಅದ್ಭುತವಾದಂತ ಅವಕಾಶ ಕೊಟ್ಟು ನೀವು ಅವಕಾಶ ಮಾಡಿಕೊಟ್ರಿ, ಅದೇ ರೀತಿ ನಮ್ಮ ಪಕ್ಷದ ನಮ್ಮ ನಾಯಕರಾದಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ನಾಯಕತ್ವದಲ್ಲಿ ನಾವು ಕೊಟ್ಟಿರುವಂತ ಮಾತು, ಅವ್ರು ಏನು ಚೆಕ್ಗೆ ಸೈನ್ ಮಾಡಿ ಮನೆ ಬಾಗಿಲಿಗೆ ಕಳಿಸಿದ್ರು ಅದನ್ನ 5 ಗ್ಯಾರಂಟಿಗಳಿಂದ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಒರೇ 6 ತಿಂಗಳ ಒಳಗಡೆ 5 ತಿಂಗಳ ಒಳಗಡೆ ಆ ಕೆಲಸಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ದೇವೆ. ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ಮಾತನ್ನ ನಡೆದಿದ್ದೇವೆ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಕೋಲಾರಿಂದ ಪ್ರಾರಂಭ ಮಾಡಿದ್ದೀವಿ. ಮುಳಬಾಗಿಲು ಕಾರ್ಯಕ್ರಮ ಆಯ್ತು, ಕೋಲಾರ ಕಾರ್ಯಕ್ರಮ ಆಯ್ತು. ಇವತ್ತು ಕೋಲಾರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ, ಗಾಂಧೀಜಿ ಅವರಿಗೆ ಮಾಲಾರ್ಪಣೆ ಮಾಡಿ, ಇಲ್ಲಿ ನಿಮ್ಮ ಕೇಳಿದ್ರೆ 1 ವರ್ಷದಿಂದ ನೀವು ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಏನು ಆಡಳಿತ ನಡೀತಾ ಇದೆ, ಎಷ್ಟು ಸುಭದ್ರವಾದಂತ ಆಡಳಿತ ನಡೀತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಿಂದ ಇವತ್ತು ನೀವು ಒಂದು ಮೊದಲು ಏನು 1 ವರ್ಷದ ಹಿಂದ್ಗಡೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಶೀರ್ವಾದವನ್ನ ಮಾಡಿದ್ರೆ, ಈ ವರ್ಷವೂ ಇದೇ ರೀತಿಯಲ್ಲಿ ಪಾರ್ಲಿಮೆಂಟ್ಗೆ ನಮ್ಮ ಗೌತಮ್ರವರಿಗೆ ಅದ್ಭುತವಾದಂತ ಮೆಜಾರಿಟಿ ಕೊಡ್ತೀರಾ ಅಂತ ನಿಮ್ಮ ಮೇಲೆ ನಂಬಿಕೆ ಇದೆ. ಅದ್ಭುತವಾದಂತ ಮೆಜಾರಿಟಿ ಕೊಡ್ತೀರಾ ಅಂತ ನಂಬಿಕೆ ಇದೆ. ಖಂಡಿತವಾಗ್ಲೂ ನೀವೆಲ್ಲರೂ ಆ ಒಂದು ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಗೌತಮ್ರವರನ್ನ ಗೆಲ್ಲಿಸಿ ನಮ್ಮ ಕೋಲಾರ ಜಿಲ್ಲೆಯ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ನಮ್ಮ ಸುಧಾಕರನ್ ಆಗ್ಬೋದು, ಬೈಪಿ ಸುರೇಶನ್ ಆಗ್ಬೋದು, ನಮ್ಮ ಮುಳಬಾಗಿಲ ಹರಿನಾರಾಯಣ ಅವರು ಆಗ್ಬೋದು, ನಮ್ಮ ಶಿಡ್ಲಘಟ್ಟ ಪುಟ್ಟರಾಜನಪ್ಪನವರು, ರಾಜೇಗೌಡರು, ನಂಜೇಗೌಡರು, ಎನ್.ಆರ್. ಸ್ವಾಮಿ, ರೂಪನ್ ಎಲ್ಲರೂ ಇವತ್ತು ಕಷ್ಟಪಟ್ಟು ನಾವು ಓಟ್ ಹಾಕಿ ನಾವು ಗೆಲ್ಲಿಸ್ತೀವಿ ಅಂತ ಶತ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಖಂಡಿತವಾಗ್ಲೂ ಗೌತಮ್ ಅವ್ರನ್ನ ಗೆಲ್ಲಿಸುವಂತ ಕೆಲಸ ನಮಗಿಂತ ಇಂಪಾರ್ಟೆಂಟ್ ಎಲ್ಲರೂ ಸೇರಿ ಮಾಡ್ಬೇಕಾಗ್ತಾ ಇದೆ. ಆದ್ರೆ ಇವತ್ತು ಬಿಸಿಲು ಕಾರಣದಿಂದ ಜನ ಬಂದವರು ಪಾಪ ರೋಡಲ್ಲಿ ನಿಂತು ಕಾಲುಗಳು ಸುಡ್ತಾ ಇತ್ತು, ಆಗ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಸಂತೋಷ. ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಮತವನ್ನು ಕೇಳ್ತೀವಿ, ಮನೆ ಬಾಗಿಲ ಹತ್ರ ಬಂದು ಮಾತಾಡಿ ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಾವು ಗೌತಮ್ ಅವರನ್ನ ಗೆಲ್ಲಿಸಿ ನಿಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ಬಾಗಿಲು ತಗೊಳ್ಬೇಕು, ನಾವು ಬಿಡ್ತೀವಿ ನಾವೆಲ್ಲರೂ ಅಂತ ನಿಮ್ಗೆ ಆಶ್ವಾಸನೆಯನ್ನು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಕರ್ನಾಟಕ.